ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಡಿಜಿಟಲ್. ನಾನು ಮಹೇಶ್ ಎಂ ದಂಡು. ಅಂತೂ ಇಂತೂ ಕೂಡ ಮಹಾರಾಷ್ಟ್ರದ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದು 11 ದಿನ ಆಯಿತು. 11 ದಿನದ ನಂತರ ಈಗ CM ಆಯ್ಕೆ ಜೊತೆಗೆ DCM ಆಯ್ಕೆ ಜೊತೆಗೆ ಸರ್ಕಾರವನ್ನು ಹೇಗೆಲ್ಲ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿರುವಂಥದ್ದು. ಹಾಗಾದರೆ ಯಾರು CM ಆಗ್ತಾ ಇದ್ದಾರೆ, ಯಾರ್ಯಾರು DCM ಆಗ್ತಾರೆ, BJPಗೆ ಸಿಕ್ಕಿರುವಂಥ ಸಚಿವ ಸ್ಥಾನಗಳು ಎಷ್ಟು, ಅದೇ ರೀತಿಯಾಗಿ ಶಿವಸೇನೆ ಪಾರ್ಟಿಗೆ ಸಿಕ್ಕಿರುವಂಥ ಸಚಿವ ಸ್ಥಾನಗಳು ಎಷ್ಟು, NCPಗೆ ಏನು ಸಿಕ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಮುಖ್ಯವಾಗಿ ಮಹಾಯುತಿ 2.0 ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಡಿಸೆಂಬರ್ 5ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮ ಕೂಡ ಇರುವಂಥದ್ದು. ಮುಖ್ಯವಾಗಿ ಮಹಾಯುತಿ 2.0 ಸರ್ಕಾರ ರಚನೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 5ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮ ಕೂಡ ಇರುವಂಥದ್ದು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೇವಲ 3 ಮತ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. BJPಯಿಂದ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ, ಇದರ ಜೊತೆಗೆ NCPಯಿಂದ DCM, ಅದೇ ರೀತಿಯಾಗಿ ಏಕನಾಥ್ ಶಿಂಡೆ ಬಣದಲ್ಲಿರುವಂತಹ DCM, ಈ 3 ಮಾತ್ರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದಾದ ಬಳಿಕ ಸಚಿವ ಸ್ಥಾನ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅಂತ ನೋಡೋದಾದರೆ ಮುಖ್ಯವಾಗಿ BJP ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿರುವಂಥದ್ದು. 288 ಕ್ಷೇತ್ರಗಳ ಪೈಕಿ 132 ಕ್ಷೇತ್ರದಲ್ಲಿ BJP ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿರುವಂತಹ BJP 21ರಿಂದ 22 ಸ್ಥಾನವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಅಂದರೆ 21ರಿಂದ 22 ಮಂದಿ ಸಚಿವರಾಗ್ತಾರೆ BJPಯಿಂದ. ಇದಾದ ಬಳಿಕ ಏನಪ್ಪ ಅಂತ ಹೇಳಿದ್ರೆ BJP ಕಂದಾಯ ಖಾತೆ ಮತ್ತು ಗೃಹ ಇಲಾಖೆಗೆ ಸಂಬಂಧಪಟ್ಟಂತಹ ಖಾತೆಯನ್ನು ಕೂಡ ಉಳಿಸಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಸಭಾಪತಿಗಳನ್ನು, ಅಂದರೆ ಯಾರು ಸಭಾಪತಿ ಆಗ್ತಾರಲ್ವ ಅವರು BJPಯವರೇ ಆಗಿರ್ತಾರೆ. ಇದು BJPಯ ಸಂಗತಿ. ಆದರೆ ಮತ್ತೊಂದು ಕಡೆ ಏಕನಾಥ್ ಶಿಂಡೆ ಅವರ ಬಣ ಕೂಡ ಇರುವಂಥದ್ದು. ಏಕನಾಥ್ ಶಿಂಡೆ ಪಕ್ಷದಲ್ಲಿ ಮುಖ್ಯವಾಗಿ 12 ಮಂದಿ ಸಚಿವರಾಗುವ ಸಾಧ್ಯತೆ ಇರುವಂಥದ್ದು. ಒಂದು DCM ಜೊತೆಗೆ 12 ಮಂದಿ ಸಚಿವರಾಗ್ತಾರೆ. ಆದರೆ ಏಕನಾಥ್ ಶಿಂಡೆ ಅವರ ಬಣ 16 ಸಚಿವ ಸ್ಥಾನವನ್ನು ಕೇಳಿತ್ತು. ಅದು ಆಗಲಿಲ್ಲ, ಕೇವಲ 12ಕ್ಕೆ ಸೀಮಿತವಾಗಿರುವಂಥದ್ದು. ಇದಾದ ಬಳಿಕ ಅಜಿತ್ ಪವಾರ್ ದಾದಾ ಅಂದರೆ NCP, ಈ NCPಗೆ 9ರಿಂದ 10 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಒಂದು DCM. ಇದಾದ ಬಳಿಕ ಹಣಕಾಸು ಇಲಾಖೆ NCPಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಅಲ್ಲದೆ ಉಪಸಭಾಪತಿ ಅಂದರೆ ವಿಧಾನಸಭೆಯ ಉಪಸಭಾಪತಿ ಕೂಡ NCPಗೆ ಬರುವ ಚಾನ್ಸಸ್ ಇರುವಂಥದ್ದು. ಒಟ್ಟಾರೆಯಾಗಿ 11 ದಿನಗಳ ಬಳಿಕ ಮಹಾರಾಷ್ಟ್ರದಲ್ಲಿ ಈಗ ಸರ್ಕಾರ ರಚನೆಗೆ ಎಲ್ಲ ರೀತಿಯ ತಯಾರಿ ಕೂಡ ಆರಂಭವಾಗಿರುವಂಥದ್ದು. ಡಿಸೆಂಬರ್ 5ನೇ ತಾರೀಕು ಹೊಸ ಸರ್ಕಾರ ರಚನೆಯಾಗುತ್ತೆ. Ashwavega English News. Coming soon. Your channel, your voice, your trust.